Hey guys, welcome back to another vlog. This is Rakshit here. How are you doing? ಎಲ್ಲರೂ ಹೇಗಿದ್ದೀರಾ? ಎಸ್, ಇವತ್ತು ಕೂಡ ಒಂದು ವಾಯ್ಸ್ ಓವರ್ ಇದ್ದೇ ಇರುತ್ತೆ. ಸೊ ಇವಾಗ ಕಲ್ಪ ಹೋಗ್ತಾ ಇದ್ದೀವಿ. ಕಲ್ಪದಿಂದ ಆನ್ ದ ವೇ ಆ್ಯಕ್ಚುಲಿ ಕಲ್ಪ. ಸೊ ಅಲ್ಲಿ ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ತೀರ. ಸೊ ಅಗೇನ್ ವಾಯ್ಸ್ ಓವರ್ ವಿಲ್ ಕಂಟಿನ್ಯೂ ಬಿಕಾಸ್ ಅಗೇನ್ ಸ್ವಲ್ಪ audio issue for the GoPro that has happened. And with that, what we'll do is we will proceed with the ride. So ವಾಯ್ಸ್ ಓವರಲ್ಲಿ ಕೆಲವೊಮ್ಮೆ ಮಧ್ಯ ಪಾಸ್ ತೊಗೊಳ್ತೀನಿ ಬಿಕಾಸ್ ನಾನೇನು ರೈಡ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಕನೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ವಾಟ್ ವಿಲ್ ಡೂ ಇಸ್ ಟೆರೈನ್ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಐ ಕೀಪ್ ದ ವಿಡಿಯೋ ಸ್ಲೈಟ್ಲಿ ಲಾಂಗರ್. ಸೊ ಏನಂದರೆ ಟೂಮ್ ರೈಡರ್ ಮೂವಿ ಅಂತ ನೋಡಿರ್ತೀರ, ಎಲ್ಲ ಗೇಮೆಲ್ಲ ಬರ್ತಿದ್ದಾರೆ, ಒಳಗಡೆ ಓಡಿಸಿದ್ರೆ ಹೆಂಗಿರುತ್ತೆ ಅದೇ ಥರನೇ ಇತ್ತು. ಸೊ ಇಲ್ಲಿಂದ ಹೋಗ್ತಾ 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 ಫುಲ್ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ಹೌ ದಿ ಎಂಟೈರ್ ರೈಡ್ ಇಸ್. ಸೊ ಕಲ್ಪ ಟಚ್ ಆಗೋಕ್ಕಿಂತ ಮಧ್ಯ ಕಲ್ಪ ಇಸ್ ಬೇಸಿಕಲಿ ಲೈಕ್ ಒಂದು ದೊಡ್ಡ ಸಿಟಿ ಇದ್ದಂಗೆ. ಅದರೊಳಗಡೆ ಕಿನ್ನೋರ್ ವ್ಯಾಲಿ ಅಂತಿದೆ, ಮುಂದೆ ನಿಮ್ಗೆ ತೋರಿಸ್ತೀನಿ. ಸೊ ಅದರಲ್ಲಿ ಡ್ರೋನ್ ಶಾಟ್ಸ್ ಅವೆಲ್ಲ ಬರುತ್ತೆ ನೆಕ್ಸ್ಟ್ ಇದರಲ್ಲಿ ನಿಮಗೆ. ಇಫ್ ಪಾಸಿಬಲ್ ದಿಸ್ ಎಪಿಸೋಡ್ ಇಲ್ಲ ನೆಕ್ಸ್ಟ್ ಎಪಿಸೋಡ್ ತೋರಿಸ್ತೀನಿ. ಬಟ್ ಟೆರೈನ್ಸ್ ಎಲ್ಲ ನೋಡಿ, ಫುಲ್ ಮೌಂಟೇನ್ಸ್. ಬಟ್ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲ, ಬ್ರೈಟ್ನೆಸ್ ಜಾಸ್ತಿ ಇದ್ರೆ ಕೂಡ. ಸೊ ದಟ್ಸ್ ಹೌ ಇಟ್ ಇಸ್. ಈಗ ಸ್ವಲ್ಪ ಹಂಗೆ ಮುಂದೆ ಬಂದರೆ ನಿಮ್ಮ ಟೂ ರೋಡ್ಸ್ ಚೇಂಜ್ ಆಗುತ್ತೆ. ಸ್ಟ್ರೇಟ್ ಹೋದರೆ ಇನ್ನೊಂದು ರೂಟ್ ಹೋಗುತ್ತೆ, ಮೇಲೆ ಹೋದರೆ ಕಲ್ಪ ಆಗೋದಕ್ಕೆ ಮೇಲೆ ಹೋಗಬೇಕು. ಐ ಥಿಂಕ್ ದಿಸ್ ಪ್ರಾಬ್ಲಿ ಒನ್ ಆಫ್ ದೋಸ್ ರಿಯಲಿ ಗುಡ್ ರೋಡ್ಸ್. ಎಕ್ಸ್ಟ್ರೀಮ್ಲಿ ಇನ್ಕ್ಲೈನ್ ಇರೋ ಥರನೇ ಇದೆ, ಬಟ್ ವೀಡಿಯೋದಲ್ಲಿ ಗೊತ್ತಾಗಲ್ಲ. ಸ್ಟ್ರೇಟ್ ಕಲ್ಪ ಹೋಗಿ ದಿಸ್ ಇಸ್ ದ ರೌಟ್ ದಟ್ ವಿ ಟೋಕ್. ಇನ್ನೊಂದೇನೆಂದರೆ ಲೆಫ್ಟ್ ಸೈಡ್ ಫುಲ್ ಮೌಂಟೇನ್ಸ್ ಬರುತ್ತೆ. ಇಲ್ಲಿ ಮಧ್ಯ ಬ್ರೇಕ್ ಆಗಿರೋದು ಕಾಣೋದೇನೆಂದರೆ ನೀರು ಹರಿಯೋಕ್ಕೋಸ್ಕರ ಅದು ಓಪನ್ ಮಾಡ್ಕೊಂಡಿದ್ದಾರೆ, ಅದಕ್ಕಿದೆ ಅಷ್ಟೇ. ಇಲ್ಲಾಂದರೆ ಯೂಶ್ವಲಿ ಅದು ಕೂಡ ಓಪನ್ ಆಗಿರೋಲ್ಲ. ವಾಟರ್ ಫ್ಲೋ ಆ ಥರ ಬಂದರೆ ಮಧ್ಯ ಬ್ರೇಕ್ಸ್ ಇರೋದು, ಅದಕ್ಕೋಸ್ಕರ ಇಲ್ಲ. ಲದಾಖಲ್ಲಿ ಕೂಡ ನೋಡಿದ್ದೆ ನಾನು. ಸೊ ರೋಡ್ಸ್ ಆರ್ ಬ್ಯೂಟಿಫುಲ್. ಸೊ ಅಗೇನ್ ನಾಟ್ ದ ಬಿಗ್ಗೆಸ್ಟ್ ಆಫ್ ದ ರೋಡ್ಸ್ ಬಟ್ ಸ್ಟಿಲ್ ಪ್ರಿಟಿ ಗುಡ್, ಮ್ಯಾನೇಜಬಲ್. ಅಷ್ಟೊಂದೇನು ಟಫ್ ಆಗಿಲ್ಲ. ಈ ಲೆಫ್ಟ್ ಸೈಡಲ್ಲಿ ಕಾಣಿಸ್ಬೋದು ನೋಡಿ, ಫುಲ್ ಮೌಂಟೇನ್ ಎಷ್ಟು ಇದಾಗಿರೋದು ಕ್ಲೀನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರೇ ಇದು ರೆಡಿ ಮಾಡಿರುತ್ತೆ. ಸೊ ಆಬ್ವಿಯಸ್ಲಿ ಕ್ಲೀನಾಗಿದ್ದೇ ಇರುತ್ತೆ ನೋಡಿ. ಇನ್ಕ್ಲಿನೇಷನ್ ತೋರ್ಸೋಕೆ ಒಂದು ಸ್ನಿಪ್ಪಟ್ ಇದೆ ಇದರಲ್ಲಿ, ಎಷ್ಟು ಇನ್ಕ್ಲಿನೇಷನ್ಸ್ ಇದೆ, ಎಷ್ಟು ಪುಷ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸೆಕೆಂಡ್ ಥರ್ಡ್ ಗೇರಲ್ಲೇ ಪುಷ್ ಮಾಡ್ತೀನಿ. ಚೇಂಜ್ ಮಾಡಿದ್ರೆ ಮತ್ತು ಪವರ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇನ್ನೊಂದೇನೆಂದರೆ ಇದು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿಂದ ನೆಕ್ಸ್ಟ್ ಮೌಂಟೇನ್ ಕನೆಕ್ಟ್ ಆಗೋದು ಕಲ್ಪ ಸಿಟಿ ಸಾರಿ. ಸೊ ದಟ್ ಈಸ್ ವೇರ್ ವಿ ಆರ್ ಹೆಡಿಂಗ್. ಸೊ ಬ್ಯೂಟಿಫುಲ್ ಮೌಂಟೇನ್ಸ್. ಮುಂದೆ ನಮ್ಮ ವೆಹಿಕಲ್ ಹೋಗ್ತಾ ಇದೆ. ಈ ಥರ ಹೇಳಿದ್ನಲ್ಲ, ಮಧ್ಯ ಬ್ರೇಕ್ ಇರೋದ್ರೆ ವಾಟರ್ ಫ್ಲೋ ಬಂದಾಗ ಅದು ಹರಿಯೋಕ್ಕೋಸ್ಕರ ಮಾಡಿಟ್ಟಿರ್ತಾರೆ. ಅದು ಒಂಥರ ಬೈ ಡಿಸೈನ್ ಅದೇ ಥರನೇ ಇರೋದು. ಅದು ಎಲ್ಲ ಕಡೆನೂ ಅದೇ ಥರನೇ ಇತ್ತು, ಸಿಮಿಲರ್ ಆಗಿ. ಅಫ್ಕೋರ್ಸ್ ನಾಟ್ ಸೊ ಡಿಫ್ರೆಂಟ್ ಇನ್ ಲದಾಖ್ ಆಲ್ಸೋ. ಸೊ ಇಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಕಲ್ಪದಿಂದ ನೆಕ್ಸ್ಟು ಕಿನ್ನೋರ್ ವ್ಯಾಲಿ ಅಂತ ಕಿನ್ನೋರ್ ಪ್ಲೇಸ್ ನೇಮ್, ಸಿಟಿ ನೇಮು. ಸೊ ಅದು ಇವಾಗ ಎಂಟ್ರಿ ತೊಗೊತಾ ಇದ್ದೀನಿ, ಕಾಣಿಸ್ಬೋದು ನನಗೆ. ಸೊ ಇಲ್ಲೇನೆಂದರೆ ವೆರಿ ಡೆವಲಪ್ ಪ್ಲೇಸ್. ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಇಲ್ಲಿ, ಅನ್ಲೈಕ್ ಇದು ಸ್ವಲ್ಪ ಎಂಟ್ರೆನ್ಸ್ ಆಫ್ ದ ಔಟ್ ಸೈಡ್ ಆಫ್ ದ ಸಿಟಿ, ಬಟ್ ಒಳಗೆ ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸುತ್ತೆ. ಸೊ ಸಿಕ್ಕಾಪಟ್ಟೆ ಡೆವಲಪ್ ಆಗಿರೋ ಪ್ಲೇಸಸ್ ಇದೆ. ಅಫ್ಕೋರ್ಸ್ ಬರೀ ಮೌಂಟೇನ್ಸ್, ಟಾಪ್ ಆಫ್ ದ ಫಿಲ್ ಇದು. ಯಾವುದೋ ಮಿಲಿಟ್ರಿ ವೆಹಿಕಲ್ ಅಲ್ಲ ಇದು, ಆ್ಯಕ್ಚುಲಿ CRPF ಪೊಲೀಸ್ ವೆಹಿಕಲ್ ಇದು. ಆ್ಯಕ್ಚುಲಿ ನಾಟ್ ಏಬಲ್ ಟು ರೀಕಾಲ್. ಆ ಥರ ಕಲರ್ ಡಿಫ್ರೆಂಟ್ ಆಗಿದ್ರು, ಆಬ್ವಿಯಸ್ಲಿ ಹಂಗೆ ಇರುತ್ತಲ್ಲ. ಸೊ ಇದು ಅವ್ರದ್ದು ವೆಹಿಕಲ್ಲು. ಅದರಿಂದ ಹಂಗೆ ಮುಂದೆ ಹೋಗಿ ಇದೊಂದು ಇರುತ್ತೆ ಎಲ್ಲ ಕಡೆನೂ. 90% ವೆಹಿಕಲ್ ನಿಲ್ಸ್ಕೊಂಡು ಶೇಡಲ್ಲಿ ನಿಂತಿರ್ತಾರೆ. ಸೂಪರ್ ರಿಸ್ಕಿ ನಿಂತ್ಕೊಳ್ಳೋದು. ಬೇರೆ ಸ್ಟೋನ್ಸ್ ಬೀಳ್ತಾನೆ ಇರುತ್ತಲ್ಲ, ಚಿಕ್ಕದಾದ್ರು ಬೀಳ್ತಾ ಇರುತ್ತೆ. ಸೊ ಜಾಗ ಕೊಡ್ತಾ ಇಲ್ಲ ನಮ್ಮ ಟೆಂಪೋನ, ಜಾಗ ಕೊಡೋಣ. ಓಕೆ, ಪಾಸ್ ಆಗುತ್ತೆ. ಸೊ ಹೋಗ್ವಿ, ಇವಾಗ ಇಲ್ಲಿ ಬಂದ್ವಿ. ಈಗ ಲೆಫ್ಟ್ ಇನ್ಕ್ಲಿನೇಷನ್ ತೊಗೊಂಡ ತಕ್ಷಣ ಆ್ಯಕ್ಚುಯಲ್ ಸಿಟಿ ಬಿಗಿನ್ ಆಗುತ್ತೆ. ಎಲ್ಲ ಅದಷ್ಟು ದೊಡ್ಡ ಬಿಲ್ಡಿಂಗ್ಸ್. ಸೊ ಇದೇ ನಾನು ಹೇಳಿದ್ದು ನಿಮಗೆ, ಕಲ್ಪ ಸಿಟಿ. ಬಟ್ ಎಷ್ಟು ನೋಡಿದ್ರು ಬರೀ ಆಲ್ಟೋಸು, ಮಾರುತಿ ವೆಹಿಕಲ್ಸೇ ಜಾಸ್ತಿ. ಮೇಂಟೆನೆನ್ಸ್ ಇದೆಯಲ್ಲ, ಪಾರ್ಟ್ಸ್ ಆರ್ ಚೀಪರ್. ಸೊ ಅದಕ್ಕೆ. ಸೊ ಇಲ್ಲಂಗೆ ಮುಂದೆ ಬಂದರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಅಫ್ಕೋರ್ಸ್ ಪೀಕ್ ಅವರ್ಸ್ ಬೇರೆ, ಅದನ್ನು ಹೋಗಿದ್ದ ಟೈಮು, ಸಿಟಿ ವಾಕಿಂಗ್ ಅವರ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಹಂಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲೆಲ್ಲ ನಮಗೆ ನಾರ್ಮಲ್ ಸಿಕ್ಕಾಬಟ್ಟೆ ಶೋರೂಮ್ಸ್ ಇದೆ, ವೆಹಿಕಲ್ ಶೋರೂಮ್ಸು. ಮಹೀಂದ್ರ ಆಮೇಲೆ ಮಾರುತಿ ಅವೆಲ್ಲ ಬರುತ್ತೆ. ತೋರಿಸ್ತೀನಿ ತಡೀರಿ. ಸ್ವಲ್ಪ ಮುಂದೆ ಹೋದರೆ ಸಿ ಮಹೀಂದ್ರ ಶೋರೂಮ್ಸ್. ಮಹೀಂದ್ರ ಜಾಸ್ತಿ ಇದೆ, ಬೊಲಾರೋ
ಇಲ್ಲ ಪಿಕಪ್ 4x4 ಅಂಥ ವೆಹಿಕಲ್ಸ್ ಜಾಸ್ತಿ ಸೇಲ್ ಆಗೋದು ಅಂತ ಹೇಳ್ತಿದ್ರು. ಲೈಕ್ ಯುವರ್ ರಿಚ್ ಸಮನ್ ಹೂ ಬೈಸ್ ಇಟ್ ಹಿಯರ್. ಸೊ ಇಲ್ಲಿ ಎಕ್ಸ್ಯೂಟ್ ರಿಚ್ ಅಂತೆ. ಸೊ ಯಾರೋ ಹೇಳ್ತಿದ್ರು. ನೋಡಿ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸುತ್ತೆ ಮಹೀಂದ್ರ ಶೋರೂಮ್ ಇದು. ಮಾರುತಿ ಯಾರೇನೋ ಸಾರಿ, ಮುಂದೆ ಬರುತ್ತೆ ಅನ್ನೋ ಮಹೀಂದ್ರ ಆ್ಯಕ್ಚುಲಿ. ಫ್ಯೂಯಲ್ ಸ್ಟೇಷನ್ ನಿಮಗೆ ಫ್ಯೂಯಲ್ ಬೇಕಿದ್ರೆ ಒನ್ ಆಫ್ ದ ಪ್ಲೇಸಸ್ ನಾನು ಆ್ಯಕ್ಚುಲಿ ಇಲ್ಲಿ ಬುಕ್ ಮಾಡೋದು ಕೂಡ ತುಂಬ ಹೈಟಲ್ಲಿರೋ ಪ್ಲೇಸು, ಸಿಕ್ಕಾಪಟ್ಟೆ ಇನ್ಕ್ಲಿನೇಷನ್ಸ್ ಇರುತ್ತೆ. ಸೊ ರೆಸಾರ್ಟ್ ಬಂದು ಫುಲ್ ಟಾಪ್ ಆಫ್ ದ ಹಿಲ್ಲಲ್ಲಿರೋದು, ಕಲ್ಪಾದಲ್ಲಿ ಕಿನ್ನೌರ್ ಅಂತ, ಕಿನ್ನೌರ್ ಸಿಟಿ ಆಫ್ ಕೋರ್ಸ್. ಏನಕ್ಕೆ ಮಾಡಿದ್ದು ಅಂದರೆ ಅದು ನಿಮ್ಮ ಮುಂದೆ ಗೊತ್ತಾಗುತ್ತೆ ಹೋಗ್ತಾ 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 ಎಷ್ಟು ಇನ್ಕ್ಲಿನೇಷನ್ಸ್ ನೋಡಿ. ಇವಾಗ ನಾನು ಲೆಫ್ಟಿಂದ ರೈಟಿಗೆ ತಗೊಳ್ತೀನಿ, ಅದೇ ಥರ ಒಂದು ಆಲ್ಮೋಸ್ಟ್ ಒಂದು 50-60 ಬೆಂಡ್ಸು. ಆಲ್ಮೋಸ್ಟ್ ನಾನು ವೀಡಿಯೋ ಚೆಕ್ ಮಾಡ್ತಾಯಿದ್ದೆ, ಆಲ್ಮೋಸ್ಟ್ ಒಂದು ಒನ್ ಅವರ್ ರೆಕಾರ್ಡಿಂಗ್ ಏನೋ ಆಗಿದೆ, ಬರೀ ಒಂದು 10 ಕಿಲೋಮೀಟ್ರ್ 11 ಕಿಲೋಮೀಟ್ರಿಗೆ 54-56 ಮಿನಿಟ್ಸು. ಅದೆಲ್ಲ ಕಟ್ ಮಾಡಿದ್ದೀನಿ ಬಿಕಾಸ್ ಸುಮ್ಮನೆ ಅನ್ನೆಸೆಸರಿ ಶೇಡ್. ನಾಳೆ ಇದೇ ರೂಟಲ್ಲೇ ಕೆಳಗೆ ಬರ್ಬೇಕು ಮತ್ತೆ ನೆಕ್ಸ್ಟ್ ಎಪಿಸೋಡ್ ನೋಡ್ತೀರಾ. ಬಟ್ ಹ್ಯಾವಿಂಗ್ ಟುವರ್ಡ್ಸ್ ಇಸ್ ಕ್ಲೈಂಬಿಂಗ್ ಇನ್ಕ್ಲಿನೇಷನ್ಸ್. ಇಲ್ಲಂತೂ ಎದ್ರ ಮೇಲೆ ಬರ್ತಾರೆ ಗುರು ಗಾಡಿ ತೊಗೊಂಡು, ಏನು ಅಂತ ಗೊತ್ತು. ಸೊ ಅಫ್ಕೋರ್ಸ್ ಇಲ್ಲಿ ಇನ್ಕ್ಲಿನೇಷನ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಕಮ್ಮಿ ಆಯಿತು, ಬಟ್ ಕೆಳಗಡೆ ಮೇಲೆ ಬರ್ಬೇಕಾದ್ರೆ ಒಂಥರ ಏನೋ ಅವ್ರು ಅದಿದ್ದಿರುತ್ತಲ್ಲ ಲೋಕಲ್ ಇಚ್ ನಾವು ಅನ್ನೋದು, ಆ ಥರ ಸ್ವಲ್ಪ ಮೇಲೆ ಬರೋದೆಲ್ಲ ಮಾಡ್ತಿದ್ರು. ದಟ್ಸ್ ಟೋಟಲಿ ಫೈನ್, ಅದು ಎಲ್ಲೋದ್ರೂ ಆಗುತ್ತೆ. ಸೊ ಇಟ್ ಇಸ್ ಆಬ್ವಿಯಸ್ಲಿ ನಾಟ್ ಸ್ಟಾಪಬಲ್, ನಾಟ್ ಸ್ಟಾಪಬಲ್, ವಾಟ್ ಎವರ್ ಇಟ್ ಇಸ್. ಸೊ ಇಲ್ಲಿಂದ ಲೆಫ್ಟ್ ಮೇಲೆ ತೊಗೊಂಡ್ರೆ ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ ಇರೋದು. ಸೊ ಇನ್ನೊಂದೇನೆಂದರೆ ಇಲ್ಲೊಂದು ಪಾಯಿಂಟ್ ಥರ ಮಾಡಿದ್ದಾರೆ, ಸೂಪರಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಅದು ಫ್ಯೂಚರಲ್ಲಿ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಡ್ರೋನ್ ಶಾಟ್ಸಲ್ಲಿ ತೋರಿಸ್ತೀನಿ. ಬಿಕಾಸ್ ಇಲ್ಲೇನೆಂದರೆ ಈ ಲೆಫ್ಟ್ ಸೈಡಲ್ಲಿ ನಿಲ್ಲಿಸ್ಕೊಂಡು ಡ್ರೋನ್ ಶಾಟ್ ಫ್ಲೈ ಮಾಡೋಕ್ಕೆ ಸೂಪರಾಗಿದೆ ಜಾಗ. ಬಿಕಾಸ್ ಆ ಕಡೆ ಎಲ್ಲ ನಿಮ್ಗೆ ಕಾಣಲ್ಲ, ಬಟ್ ಸಿಕ್ಕಾಪಟ್ಟೆ ವೈರ್ಸ್ ಇತ್ತು. ಸೊ ಇಲ್ಲಿಂದ ಅದು ಕಿನ್ನೌರ್ ಕೈಲಾಶ್ ವೀಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಒನ್ ಆಫ್ ದ ರೀಸನ್ಸ್ ಬುಕ್ ಮಾಡಿದ್ದು ಕೂಡ ಈ ರೆಸಾರ್ಟ್ ಅದಕ್ಕೋಸ್ಕರನೇ, ಅವ್ರ ಹೋಮ್ ಸ್ಟೇ. ಯಾಕೆಂದರೆ ಅಲ್ಲಿ ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಸಿ ಕ್ಲೋಸೆಸ್ಟ್. ಆಮೇಲೆ ಅಲ್ಲಿಂದ ಅದು ಏನಂದರೆ ಅದು ಶಿವ ನಿಂತಿರೋ ಅನ್ನೋದು ತೋರಿಸ್ತೀನಿ. ಸೊ ಇಲ್ಲಿ ರೆಸಾರ್ಟು ಬಂತು, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಆ್ಯಕ್ಚುಲಿ ಬೈ ದ ವೇ. ಸೊ ಇಲ್ಲಿ ಸೈಡಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಚೆನ್ನಾಗಿತ್ತು ಅಂತ ಅಲ್ಲಿ ಪಾರ್ಕ್ ಮಾಡಿದೆ. ಅದು ಆ್ಯಪಲ್ ಗಿಡ ಇದೆ, ಸೊ ಅದ್ರ ಮುಂದೆ ಕ್ಲೀನಾಗಿ ಅಲ್ಲಿ ವೆಹಿಕಲ್ ನಿಲ್ಸೋಕ್ಕೆ ಸ್ವಲ್ಪ ಈಸಿ ಆಯ್ತು ನನಗೆ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಗಾಡಿ ಆಫ್ ಮಾಡಿ ಒಳಗೆ ಹೋಗ್ಬೇಕು ಇವಾಗ. ಸೊ ಅವ್ನು ಬರ್ತಾನೆ ಅದೇ ಟೈಮ್ ಕರೆಕ್ಟಾಗಿ. ಹುಡುಗ ಅಲ್ಲಿರೋರು ಯಾರೋ ಸುಮ್ಮನೆ ರ್ಯಾಂಡಮಾಗಿ ಏನು ಬರೋಲ್ಲ. ಆ್ಯಕ್ಚುಲಿ ಸೇಮ್ ಡೇ ನೈಟ್ ಅಲ್ಲಿ ಕುತ್ಕೊಂಡೆಲ್ಲ ಏಜ್ ಆಗಿರೋಲ್ಲ ಕೂತ್ಕೊಂಡು ಕ್ಲೀನಾಗಿ ಎಣ್ಣೆ ಹಾಕ್ತಾಯಿದ್ರು. ದಟ್ ವಾಸ್ ಸೋ ನೈಸ್ ಆಫ್ ದೆಮ್. ಆರ್ ಮೋಸ್ಟ್ಲಿ ಎಲ್ಲ ಮಿಲ್ಟ್ರಿ ರಿಟೈರ್ಡ್ ಇರ್ಬೋದೇನೋ, ಪ್ರಾಬಬ್ಲಿ ಎಲ್ಲ ಹಂಗೆ ಕಾಣಿಸ್ತಿರೋ ಒಳ್ಳೆ ಸ್ಟಡ್ಗಳ ಥರ ಇದ್ರು ಒಬ್ರೊಬ್ರು. ಸೊ ಕಾರ್ ಅಲ್ಲೇ ನಿಲ್ಸ್ಕೊಂಡು ಅವನು. ಸೊ ಇದು ಫುಲ್ಲು ಪ್ರಾಪರ್ಟಿ. ಸೊ ಇಲ್ಲಿಂದ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಏನೇನು ಡೀಟೇಲ್ಸ್ ಮುಂದೆ. ಸೊ ಇಲ್ಲಿಂದ ರೆಸಾರ್ಟ್ ಹೋಗಬೇಕು. ಸೊ ಅವರೇ ಇವರು ಬಂದವರು. ಸೊ ಇವಾಗ ಮೇಲ್ಗಡೆ ಹೋಗಿ ಚೆಕ್-ಇನ್ ಮಾಡಬೇಕು. ಚೆಕ್-ಇನ್ ಮಾಡೋಕ್ಕಿಂತ ಮುಂಚೆ ಒಂದು ಬೋರ್ಡು ಗ್ಲಾಸ್ ಕಾಣಿಸ್ತು. ಆಬ್ವಿಯಸ್ಲಿ ಗ್ಲಾಸ್ ನೋಡಿದ್ಮೇಲೆ ಸ್ಟಿಕ್ಕರ್ ಹಾಕ್ತಾ ಇರೋಕ್ಕಾಗತ್ತೆ, ಅದಕ್ಕೆ ಒಂದು ಸ್ಟಿಕ್ಕರ್ ತೊಗೊಂಡು ಅಲ್ಲೋಗಿ ಅಂಟಿಸೋಣ ಅಂತ ಹುಡುಕ್ತಾ ಇದ್ದೀನಿ ಸ್ಟಿಕ್ಕರು. ಇನ್ನೊಂದು ಸಲ ಈ ಸಲ ಏನು ಮಾಡಿಸಿದ ಸ್ಟಿಕ್ಕರ್, ಈ ಸಲ ಬಂದುಬಿಟ್ಟು ನಾರ್ಮಲ್ ಆಗಿರೋದು ಮಾಡಿಸಿಲ್ಲ ನಾನು, ಸ್ವಲ್ಪ ಫುಲ್ಲು ವಾಟರ್ ಪ್ರೂಫ್ ಥರ ಮಾಡಿಸಿದ್ದೀನಿ. ಸ್ವಲ್ಪ ಲೈಫ್ ಜಾಸ್ತಿ ಇರುತ್ತೆ ಅದು, ಅನ್ಲೈಕ್ಲಿ ಟು ಗೆಟ್ ಸ್ಪಾಯ್ಲ್ಡ್. ಸೊ ಅದಕ್ಕೆ ಅಲ್ಲಿ ಎಂಟ್ರೆನ್ಸಲ್ಲೇ ನೋಡಿದೆ. ಇದು ಪ್ರಾಪರ್ಟಿ ಫುಲ್ ಇದು, ಕೆಳಗಡೆ ಊಟಕ್ಕೆ ಹೋಗ್ಬೇಕು, ಲೇಟ್ರ್ ತೋರಿಸ್ತೀನಿ. ಬಟ್ ಇಲ್ಲಿ ಬಂದುಬಿಟ್ಟು ಸ್ಟಿಕ್ಕರ್ ಎಲ್ಲಿ ಅನಿಸೋದು, ಇಲ್ಲೇ ಬೆಟರ್ ಅನಿಸ್ತಾ ಇದೆ. ಸೊ ಇಲ್ಲೇ ಅಂಟಿಸ್ತೀನಿ. ಸೊ ತುಂಬ ಜನ ಬಂದು ಹೋಗಿದ್ದಾರೆ ಯೂಟ್ಯೂಬಲ್ಲಿ, ಬಟ್ ಇಲ್ಲಿ ಜಾಸ್ತಿ ಜನ ಬರೋಕ್ಕಲ್ಲ. ಬಿಸ್ ಒನ್ ಆಫ್ ದೋಸ್ ಎಕ್ಸ್ಪೆನ್ಸಿವ್ ಪ್ರಾಪರ್ಟೀಸ್ ಇದು, ಎಲ್ಲರಿಗೂ ಆ್ಯಕ್ಸೆಸ್ ಸಿಗೋಲ್ಲ, ಮತ್ತು ಪ್ರೀ ಬುಕ್ಕಿಂಗ್ ಮುಂಚೆನೇ ಮಾಡಿರಬೇಕು. ಸೊ ನಾನು ಹೋಗಿ ಟೈಮಲ್ಲಿ ಯಾರ್ದಿಲ್ಲ, ಬಟ್ ಯೂಶ್ವಲಿ ಇದು ಆಕ್ಯುಪೈಡ್ ಆಗೇ ಇರುತ್ತೆ. ಸೊ ಜಸ್ಟ್ ಅ ಹೆಡ್ಸ್ ಅಪ್ ಇನ್ ಕೇಸ್ ಯು ಪ್ಲ್ಯಾನ್ ಟು ಕಮ್ ಹಿಯರ್, ಐಲ್ ಶೋ ಯು. ನೀವು ಬರೋಂಗಿದ್ರೆ ಪ್ಲ್ಯಾನ್ ಮಾಡಿ ಮುಂಚೆನೇ ಅಂತ ಹೇಳಿಕೊಟ್ಟೆ. ಸೊ ವಿತ್ ನಾವು ಲೆಟ್ಸ್ ಗೋ ಅಪ್ ಆ್ಯಂಡ್ ಶೋ ಯು ಆಲ್ ಗೈಸ್ ರೂಮ್. ಫಸ್ಟ್ ಫ್ಲೋರಲ್ಲಿ ರೂಮ್ ಇರೋದು. ಸೊ ಇಲ್ಲಿ ಬಂದೆ. ಅಫ್ಕೋರ್ಸ್ ನಾನು ಅಡಪಾಗಳೆಲ್ಲ ಬಿಸಾಕಿದ್ದೀನಿ ಫುಲ್ಲು. ಸ್ಲೀಪಿಂಗ್ ಕೌಚ್, ಟಿ ವಿ, ಇಲ್ಲಿ ವ್ಯೂ ಚೆನ್ನಾಗಿದೆ. ಸೊ ಎಲ್ಲ ಜಾಯಿಂಟ್ ಇಲ್ಲ, ಸಪ್ರೇಟ್ ಇದೆ. ಸೊ ಅದು ನೋಡಿ. ಸೊ ಕ್ಲೋಸೆಸ್ಟ್ ಮೌಂಟ್ ಕೈಲಾಶ್ ಕಾಣಿಸೋ ಪ್ರಾಪರ್ಟಿ ಇದೆ. ಆ ವಿ ಶೇಪಲ್ಲಿ ಕಾಣಿಸ್ತಿದಲ್ಲ ಅದೇ ಅಂತೆ. ಡ್ರೋನ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಎಷ್ಟು ಬರ್ತೋ ಬರಲಿ. ಈ ನೆನ್ನೆ ಇದ್ದಿದ್ದ ಥರನೇ ಇದೆ ಆಲ್ಮೋಸ್ಟ್ ಈ ಕಡೆ ಇರೋದು. ಸೊ ಫುಲ್ಲು
ಗ್ರೀನರಿ ಸುತ್ತ. ಚಳಿ ಜಾಸ್ತಿ ಇರುತ್ತೆ ಪಕ್ಕ ಇವತ್ತು 100%, ಡೌಟೇ ಬೇಡ. ಸೊ ನೋಡುವ ಹೆಂಗಿರುತ್ತೆ. GS ಅಲ್ಲಿ ಬಿಟ್ಟಿದ್ದೀನಿ, ಈ ಕಡೆ ಸೈಡ್ ಕೆಳಗಡೆ. ಅಲ್ಲಿ ಹೋಗ್ತೀನಲ್ಲ ಹುಡುಗ, ಆ ಕಡೆ ಬಿಟ್ಟಿದ್ದೀನಿ. 2 ಕಾಫಿ ಹೇಳಿದ್ದೀನಿ, 2 ಕಾಫಿ ಕುಡಿದ್ಬಿಟ್ಟು ತಲೆಗೆ ಸ್ನಾನ ಮಾಡಿ ನೆಕ್ಸ್ಟ್ ಎಲ್ಲ ತೋರ್ಸೋದು ಮರ್ತೆ. ಸೊ ಇದು ವಾಶ್ರೂಮು, ಎಲ್ಲಿ ಚೇಂಜಿಂಗ್ ಕ್ಲೋತ್ಸ್ ಕಿಚನ್ ಇಟ್ಕೊಳಕ್ಕೆ. ಎಲ್ಲಿ ಸ್ಟಿಕ್ಕರ್ ಒಂದು ಹಾಕ್ಬಿಡ್ತಾರೆ ಎಲ್ಲ ಕಡೆ, ಸ್ಯಾನಿಟೈಸ್ ಕ್ಲೀನ್ ಅಂತ. ಸೊ ಐ ಥಿಂಕ್ ಇಟ್ಸ್ ಗೀಸರ್. ಟವಲ್ಸ್ ಅಲ್ಲಿದೆ, ವೆರಿ ಡೀಸೆಂಟ್. ಏನೋ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ, ಪಾಸ್ ಮಾಡಿ ಓದ್ಕೊಳ್ಳಿ. ವ್ಯೂ ನೋಡ್ತಾ ಇದ್ದೀನಿ, ರಾತ್ರಿ 7 ಗಂಟೆ ಟೈಮು, ಎಷ್ಟು ಬೆಳಕಿದೆ ನೋಡಿ. ಇದು ಸುತ್ತ ಇದೆ ಫುಲ್ಲು. ಒಂದು ಇಂಟ್ರೆಸ್ಟಿಂಗ್ ಬಿಟ್ ಏನಂದರೆ ಕಿನ್ನರ್ ಕೈಲಾಶ್ ದರ್ಶನ್. ಇಟ್ ಇಸ್ ಬಿಲೀವ್ ದ್ಯಾಟ್ ಶಿವ ನಿಂತಿದ್ದಾರೆ ಅನ್ನೋದು. ಅಲ್ಲಿ ಝೂಮ್ ಮಾಡ್ತಾರೆ ಆ ಕಡೆ ನೋಡಿ, ಅಲ್ಲಿ ಕಾಣ್ತಿದ್ಯಾ? ಸೊ ಅಲ್ಲಿ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಆ ಕಡೆ ಪಾಯಿಂಟಲ್ಲಿ. ಸೊ ಅಲ್ಲಿ ನಿಂತಿರೋ ಜಾಗ ಶಿವ ನಿಂತಿದ್ದಾರೆ ಅನ್ನೋ ನಂಬಿಕೆ. ಆ ಪಾಯಿಂಟ್ ಥರ ಟಿಪ್ಪಲ್ಲಿ ಕಾಣ್ತಿದೆ ನೋಡಿ, ಅದು 8mm ಝೂಮ್ ಮಾಡಿದ್ದೀನಿ, ಕ್ಲಾರಿಟಿ ಕಾಣ್ತಿರಲ್ಲ, ಬಟ್ ಇಟ್ಸ್ ಸೂಪರ್ ಫಾರ್. ಸಿ, ಸೊ ಅದು ಆ ಚಿಕ್ಕದಾಗ ಟಿಪ್ಪಲ್ಲಿ ಹಿಂಗೆ ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಮೇಲೆ ಎಷ್ಟು ಉದ್ದ ಇದೆ ನೋಡಿ, ಅದು ಅದು ಫುಲ್ಲು. ಊಟಕ್ಕೆ ಜಾಗ ಇರೋದು. ಸೊ ಊಟಕ್ಕೆ ಏನು ಕೊಡ್ತಾರೆ ನೋಡ್ತೀನಿ, ತೋರಿಸ್ತೀನಿ. ಇಲ್ಲೇನು ಇಂಟ್ರೆಸ್ಟಿಂಗ್ ಅಂದರೆ ವ್ಯಾಕ್ಸ್ ಕ್ಯಾಂಡಲ್ಸ್ ಕೂಡ ಸೇಲ್ಗೆ ಹಾಕಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇದು ಬರೀ 99 ರೂಪಾಯಿ, 99 ರುಪೀಸ್ ಅಷ್ಟೇ. ಸೊ ಅದೇ ಥರ ನಿಮ್ಮ ಹತ್ರ ಸುಮಾರು ಡಿಸೈನ್ಸ್ ಇದೆ. ಯಾರೋ ಹ್ಯಾಂಡ್ಮೇಡ್ ಕೊಟ್ಟು ಮಾರ್ತಾರೆ ಅನ್ಸತ್ತಿಲ್ಲಲ್ಲ. ಲವ್ ಯು ಅಂತಿದೆ, ಹ್ಯಾಪಿ ಬರ್ಡೇ ಅಂತಿದೆ. ಇದೇನು ಬಾತ್ ಸಾಲ್ಟ್, ಹೆಣ್ಮಕ್ಳು ಐಟಮ್ಗಳಿಗೂ ನಮಗೇನು ಗೊತ್ತಿರಲ್ಲ. ಇದೇ ಥರ ಸೇಮು ಸಾಲ್ಟ್ ಹಾಕಿ ಮಾಡೋ ಥರ ಇರುತ್ತಿದ್ದನು. ಇದು 149, ಜಾಸ್ತಿನೇ ಆಯ್ತು ಸ್ವಲ್ಪ. ತೊಗೊಂಬಂದು ಕೊಡು ಅಂತ ಕೇಳಿದ್ರೆ ಎಷ್ಟು ತೊಗೊಂಬಂದು ಕೊಟ್ಟವ್ರು ನೋಡಿ. ಸೂಪ್ ಕೊಟ್ಟರು, ರೋಟಿ ಫುಲ್ಕ, ಪಪ್ಪಟ್, ಸ್ಯಾಲೆಡ್, ಸಮ್ ವೆಜ್ ಕರಿ, ಅಲ್ಲೊಂದು ಸಬ್ಜಿ, ಇಲ್ಲಿ ಪನ್ನೀರು, ಮತ್ತು ಇಲ್ಲಿ ಸ್ವಲ್ಪ ರೈಸ್ ಮತ್ತು ದಾಲು ಇದೆ.